ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬುರುಡೆ ಗ್ಯಾಂಗ್ಗೆ ಎಸ್ಐಟಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಚಿನ್ನಯ್ಯನಿಗೆ ಹಣ ಕೊಟ್ಟವರಿಗೂ ಎಸ್ಐಟಿ ನೋಟಿಸ್. ಚಿನ್ನಯ್ಯನಿಗೆ ಹಣ ಕೊಟ್ಟವರಿಗೂ ಕೂಡ ಎಸ್ಐಟಿ ಅಧಿಕಾರಿಗಳು ಇಲ್ಲಿ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು. 11 ಜನರಿಗೆ ನೋಟಿಸ್ ಕೊಟ್ಟ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ 6 ಜನರ ವಿಚಾರಣೆಯನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಗಿರೀಶ್ ಮಟ್ಟಣ್ಣನವರ್ ಸಂಬಂಧಿ ಖಾತೆಯಿಂದ ಹಣ ಜಮೆಯಾಗಿದೆ. 6 ತಿಂಗಳ ಹಿಂದೆ ಹಲವು ಖಾತೆಗಳ ಮೂಲಕ ಹಣ ಜಮೆಯಾಗಿರುವಂತದ್ದು. ಹಣ ಕಳಿಸಿದವರ ಮಾಹಿತಿಯನ್ನ ಎಸ್ಐಟಿ ಅಧಿಕಾರಿಗಳು ಕೂಡ ಈಗಾಗಲೇ ಕಲೆ ಹಾಕಿದ್ದಾರೆ. ಹಣ ವರ್ಗಾವಣೆ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ಇಲ್ಲಿ ಆಗ್ರಹ ಮಾಡ್ತಾ ಇರುವಂತದ್ದು. ಇನ್ನು ಬುರುಡೆ ಗ್ಯಾಂಗ್ಗೆ ಎಸ್ಐಟಿ ಅಧಿಕಾರಿಗಳು ಇಲ್ಲಿ ಶಾಕ್ ಮೇಲೆ ಶಾಕ್ ಕೊಟ್ಟಿದ್ದಾರೆ. ಇನ್ನು ಮದುವೆ ಇಲ್ಲಿ ಒಂದು ರೀತಿಯಾಗಿ ಬುರುಡೆ ಗ್ಯಾಂಗ್ಗೆ ಶಾಕ್ ಕೊಟ್ಟ ಎಸ್ಐಟಿ ಅಧಿಕಾರಿಗಳು. ಚಿನ್ನಯ್ಯನಿಗೆ ಹಣ ಕೊಟ್ಟವರಿಗೂ ಕೂಡ ಎಸ್ಐಟಿ ಅಧಿಕಾರಿಗಳು ಈಗ ನೋಟಿಸ್ ಅನ್ನ ನೀಡಿದ್ದಾರೆ. 11 ಜನರಿಗೆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಈಗಾಗಲೇ 6 ಜನರನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಾರೆ. ಗಿರೀಶ್ ಮಟ್ಟಣ್ಣನವರ್ ಸಂಬಂಧಿ ಖಾತೆಯಿಂದ ಹಣ ಜಮೆಯಾಗಿದೆ. ಇಲ್ಲಿ ಧರ್ಮಸ್ಥಳದ ವಿರುದ್ಧ ಅನಾಮಿಕನ ಆರೋಪ. ಎಸ್ಐಟಿ ಈಗಾಗಲೇ ತನಿಖೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಆ ವ್ಯಕ್ತಿಗೆ ಹಣ ಕಳಿಸಿರುವ ಮಾಹಿತಿ ಕೂಡ ಈಗಾಗಲೇ ಬೆಳಕಿಗೆ ಬಂದಿದೆ. ಇನ್ನು ಬುರುಡೆ ಗ್ಯಾಂಗ್ಗೆ ಎಸ್ಐಟಿ ಅಧಿಕಾರಿಗಳು ಒಂದು ರೀತಿಯಾಗಿ ಶಾಕ್ ಮೇಲೆ ಶಾಕ್ ಕೊಟ್ಟಿದ್ದಾರೆ. ಇನ್ನು ಚಿನ್ನಯ್ಯನಿಗೆ ಹಣ ಕೊಟ್ಟವರಿಗೂ ಕೂಡ ಇಲ್ಲಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಎಸ್ಐಟಿ ವಿಚಾರಣೆಗೆ ಮಹೇಶ್ ಶೆಟ್ಟಿ ಆಪ್ತ ಹಾಜರ್. ಚಿನ್ನಯ್ಯ ಮತ್ತು ಆತನ ಪತ್ನಿಗೆ ಹಣ ನೀಡಿದ್ದ ಗಣೇಶ್. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಗಣೇಶ್ ಹಾಜರಾಗಿದ್ದಾನೆ. ಮಾಸ್ಕ್ ಮ್ಯಾನ್ ಅಕೌಂಟ್ ಅನ್ನ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಜಾಲಾಡಿ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಹಣ ವರ್ಗಾವಣೆ ಮಾಡಿದವರ ಪಟ್ಟಿ ಮಾಡಿದ್ದ ಎಸ್ಐಟಿ ಅಮೌಂಟ್ ನೀಡಿದ್ದ ಸಂಬಂಧಪಟ್ಟಂತೆ ಎಸ್ಐಟಿ ಇಲ್ಲಿ ವಿಚಾರಣೆ ಮಾಡ್ತಾ ಇದೆ. ಎಸ್ಐಟಿ ವಿಚಾರಣೆಗೆ ಮಹೇಶ್ ಶೆಟ್ಟಿ ಆಪ್ತ ಹಾಜರಾಗಿರುವಂತದ್ದು. ಇನ್ನು ಅಮೌಂಟ್ ನೀಡಿದ ಸಂಬಂಧಪಟ್ಟಂತೆ ಈಗಾಗಲೇ ಬೆಳಕಿಗೆ ಬಂದಿರುವಂತದ್ದು ಮಾಹಿತಿ. ಎಸ್ಐಟಿ ವಿಚಾರಣೆಗೆ ಮಹೇಶ್ ಶೆಟ್ಟಿ ಆಪ್ತ ಹಾಜರಾಗಿದ್ದಾರೆ. ಈಗಾಗಲೇ ಅವರನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಹಾಜರಾಗಿದ್ದಾರೆ. ಕೆಲವೇ ಹೊತ್ತಲ್ಲಿ ನ್ಯಾಯಾಲಯಕ್ಕೆ ಚಿನ್ನಯ್ಯ ಹಾಜರ್. ಶಿವಮೊಗ್ಗ ಜೈಲಿನಿಂದ ಚಿನ್ನಯ್ಯನನ್ನ ಕರೆದೊಯ್ಯಲಿದ್ದಾರೆ. ಇನ್ನು ನ್ಯಾಯಾಲಯಕ್ಕೆ ಮಾಸ್ಕ್ ಮ್ಯಾನ್ ತಪ್ಪೊಪ್ಪಿಗೆ ಹೇಳಿಕೆಯನ್ನ ನೀಡಿದ್ರ ಹಾಗಾದ್ರೆ ಕುತೂಹಲವನ್ನ ಕೆರಳಿಸಿದ ಬುರುಡೆ ಚಿನ್ನಯ್ಯನ 183 ಹೇಳಿಕೆ. ಕೋರ್ಟ್ನಲ್ಲಿ ಬುರುಡೆ ಸತ್ಯವನ್ನ ಬಿಚ್ಚಿಟ್ರೆ ಹಲವರಿಗೆ ಇಲ್ಲಿ ಕಂಟಕ ಎದುರಾಗುತ್ತೆ. ಇನ್ನು ನ್ಯಾಯಾಲಯಕ್ಕೆ ಮಾಸ್ಕ್ ಮ್ಯಾನ್ ತಪ್ಪೊಪ್ಪಿಗೆ. ಇನ್ನು ಶಿವಮೊಗ್ಗ ಜೈಲಿನಿಂದ ಚಿನ್ನಯ್ಯನನ್ನ ಕರೆದೊಯ್ದ ಸಿಬ್ಬಂದಿ ನ್ಯಾಯಾಲಯಕ್ಕೆ ಮಾಸ್ಕ್ ಮ್ಯಾನ್ ತಪ್ಪೊಪ್ಪಿಗೆ ಹೇಳಿಕೆಯನ್ನ ನೀಡಿದ್ರ ಹಾಗಾದ್ರೆ ಒಂದು ರೀತಿಯಾಗಿ ಇಲ್ಲಿ ಬುರುಡೆ ಗ್ಯಾಂಗ್ಗೆ ಸಂಬಂಧಪಟ್ಟಂತೆ ಚಿನ್ನಯ್ಯ ಹೇಳಿದ 183 ಹೇಳಿಕೆಗಳು ಬಹಳಷ್ಟು ಕುತೂಹಲವನ್ನ ಕೆರಳಿಸಿರುವಂಥದ್ದು. ಹಲವು ಮಂದಿಯ ಹೆಸರು ಕೂಡ ಉಲ್ಲೇಖ ಮಾಡ್ತಾನ ಹಾಗಾದ್ರೆ ಚಿನ್ನಯ್ಯ. ಇನ್ನು ಗಿರೀಶ್ ಜಯಂತ್ ಸೇರಿದಂತೆ ಯೂಟ್ಯೂಬರ್ಗಳಿಗೂ ಈಗ ಕಂಟಕ ಶುರುವಾದಂತೆ ಕಾಣಿಸ್ತಾ ಇದೆ. ಇನ್ನು ಚಿನ್ನಯ್ಯ ಹೇಳಿಕೆಯಿಂದ ಎಸ್ಐಟಿ ತನಿಖೆಗೆ ಮತ್ತಷ್ಟು ವೇಗ ಬಂದಂತೆ ಕಾಣಿಸ್ತಾ ಇದೆ. ಇನ್ನು ಚಿನ್ನಯ್ಯ ಹೇಳಿಕೆಯನ್ನ ಆಧರಿಸಿ ಬೆಂಗಳೂರಿನಲ್ಲಿ ಎಸ್ಐಟಿ ಅಧಿಕಾರಿಗಳು ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಗಿರೀಶ್ ಜಯಂತ್ ಸೇರಿದಂತೆ ಅವರಿಗೂ ಕೂಡ ಕಂಟಕ ಎದುರಾಗಿತ್ತ. ಇನ್ನು ಬುರುಡೆ ಗ್ಯಾಂಗ್ಗೆ ಹಿಂದೆ ನಿರ್ಣಾಯಕ ದಿನ. ಇನ್ನು ಇಲ್ಲಿ ಮಾಸ್ಕ್ ಮ್ಯಾನ್ ಹೇಳಿಕೆಯ ಮೇಲೆ ಯಾರ್ಯಾರಿಗೆ ಕಾದಿದೆ ಸಂಕಷ್ಟ ಹಾಗಾದ್ರೆ ಬುರುಡೆ ಗ್ಯಾಂಗ್ನ ಹೆಸರು ಉಲ್ಲೇಖ ಮಾಡ್ತಾನ ಹಾಗಾದ್ರೆ ಚಿನ್ನಯ್ಯ. ಗಿರೀಶ್ ಜಯಂತ್ ಸೇರಿದಂತೆ ಯೂಟ್ಯೂಬರ್ಗಳಿಗೂ ಕೂಡ ಈಗ ಕಂಟಕ ಶುರುವಾಗಿದೆ. ಚಿನ್ನಯ್ಯ ಹೇಳಿಕೆಯಿಂದ ಎಸ್ಐಟಿ ತನಿಖೆಗೆ ಮತ್ತಷ್ಟು ವೇಗ ಹೆಚ್ಚಾದಂತೆ ಕಾಣಿಸ್ತಾ ಇದೆ. ಇನ್ನು ಗಿರೀಶ್ ಜಯಂತ್ ಸೇರಿದಂತೆ
ಯೂಟ್ಯೂಬರ್ಗಳಿಗೂ ಕೂಡ ಕಂಟಕ ಎದುರಾಗುತ್ತೆ. ಚಿನ್ನಯ್ಯ ಹೇಳಿಕೆಯಿಂದ SIT ತನಿಖೆಗೆ ಮತ್ತಷ್ಟು ವೇಗ ಹೆಚ್ಚಾಗುವುದು. ಬುರುಡೆ ಗ್ಯಾಂಗ್ಗೆ ಹಿಂದೆ ನಿರ್ಣಾಯಕ ದಿನ. ಮಾಸ್ಕ್ ಮ್ಯಾನ್ ಹೇಳಿಕೆಯ ಮೇಲೆ ಯಾರ್ಯಾರಿಗೆ ಸಂಕಷ್ಟ ಎದುರಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಬುರುಡೆ ಗ್ಯಾಂಗ್ನ ಹೆಸರು ಉಲ್ಲೇಖ ಮಾಡ್ತಾನ ಹಾಗಾದ್ರೆ ಚಿನ್ನಯ್ಯ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವಿನಿ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಅಶ್ವಿನಿ, ಇಲ್ಲಿ ಒಂದ್ ಕಡೆ ನೋಡ್ತಾ ಇರ್ಬೋದು, ಈಗಾಗಲೇ ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಾಸ್ಕ್ ಮ್ಯಾನ್ಗೆ ನಿರ್ಣಾಯಕವಾದ ದಿನ. ಮಾಸ್ಕ್ ಮ್ಯಾನ್ ಹೇಳಿಕೆಯ ಮೇಲೆ ಹಾಗಾದ್ರೆ ಯಾರ್ಯಾರಿಗೆ ಇಲ್ಲಿ ಸಂಕಷ್ಟ ಕಾದಿರುವಂತದ್ದು ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಎಸ್ ಅಂಕಿತ, ಏನು ಧರ್ಮಸ್ಥಳದಲ್ಲಿ ಏನು ನೂರಾರು ಶವಗಳನ್ನ ಹೂತಿಟ್ಟಿನ ಪ್ರಕರಣ ಈಗಾಗಲೇ ಎಲ್ಲ ದೇಶದಾದ್ಯಂತ ಸಂಚಲನ ಮೂಡಿಸಿತ್ತು. ಈ ಕುರಿತಾಗಿ ಸರ್ಕಾರ ಕೂಡ SIT ತಂಡವನ್ನೇ ರಚನೆ ಮಾಡಿತ್ತು. ಏನು ಶೋಧ ಕಾರ್ಯ ನಡೆಸಿದಾಗ ಯಾವುದೇ ತರಹ ಕುರುಗಳು ಸಿಕ್ಕದ ಹಿನ್ನೆಲೆ ಆತನಿಗೆ ನ್ಯಾಯಾಂಗ ಬಂಧನವನ್ನ ಕೂಡ ವಿಧಿಸಲಾಗಿತ್ತು. ಶಿವಮೊಗ್ಗದ ಸೆಂಟ್ರಲ್ ಜೈಲಿನಿಂದ ಇವತ್ತು ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ SIT ತಂಡ ಬೆಳಗ್ಗೆ 9:30 ಸುಮಾರಿಗೆ ಕರೆದಿದೆ. ಏನು ಬೆಳ್ತಂಡಿಯ JMMC ಕೋರ್ಟ್ಗೆ ಹಾಜರುಪಡಿಸಲಿದ್ದು, ಮಾಸ್ಕ್ ಮ್ಯಾನ್ ಏನು ಚಿನ್ನಯ್ಯ ಇದಾನಲ್ಲ, ಏನು ಆರೋಪ ಮಾಡಿದ್ದ ನೂರಾರು ಹೆಣಗಳನ್ನ ಹೂತಿಟ್ಟಿದ್ದೆ ನಾನೇ ಹೂತಿಟ್ಟಿದ್ದೆ ಎಂಬ ಆರೋಪ ಮಾಡಿದ್ದ. ಈ ಕುರಿತಾಗಿ ಏನು SIT ಮುಂದೆ ಏನು ಹೇಳಿಕೆಯನ್ನ ನೀಡಿದ್ದಾನೆ ಚಿನ್ನಯ್ಯ, ಅದನ್ನ ಇವತ್ತು ನ್ಯಾಯಾಧೀಶರ ಮುಂದೆಯೂ ಕೂಡ ಹೇಳ್ಬೇಕಾಗಿದೆ. ಆತ ಹೇಳ್ತಾನ ಅನ್ನೋದೇ ಇವಾಗ ಏನು ಚಿನ್ನಯ್ಯ ಹೇಳ್ತಾನೆ ಅನ್ನೋದನ್ನೇ ಕಾದು ನೋಡ್ಬೇಕಾಗಿದೆ ಅಂಕಿತಾ. ಥ್ಯಾಂಕ್ ಯು ಅಶ್ವಿನಿ, ನಿಮ್ಮೆಲ್ಲ ಮಾಹಿತಿಗೆ.